ರೆಸ್ಟೋರೆಂಟ್ನಲ್ಲಿ ಹಿಂದೂ ನಟನಿಗೆ ಗೋಮಾಂಸ ಬಡಿಸಿದ ಮುಸ್ಲಿಂ ಸಿಬ್ಬಂದಿ. ವಿವಾದ ಭುಗಿಲೆದ್ದ ಬಳಿಕ ಬಹಿರಂಗ ಕ್ಷಮೆಯಾಚಿಸಿದ ಕೋಲ್ಕತ್ತಾ ಮೂಲದ ರೆಸ್ಟೋರೆಂಟ್. ಗ್ರಾಹಕರು ಮತ್ತು ಸಿಬ್ಬಂದಿಯನ್ನ ಘನತೆಯಿಂದ ನಡೆಸಿಕೊಳ್ಳುವ ಆಶ್ವಾಸನೆವಿತ್ತ ಸಂಸ್ಥೆ. ಇತ್ತೀಚೆಗೆ ಪಶ್ಚಿಮ ಬಂಗಾಳದ ಪಾರ್ಕ್ ಸ್ಟ್ರೀಟ್ನಲ್ಲಿರುವ ಕೋಲ್ಕತ್ತಾ ಮೂಲದ ಬಾರ್ ಅಂಡ್ ರೆಸ್ಟೋರೆಂಟ್ ಒಲಿಪಬ್ ಹಿಂದೂ ನಟ ಮತ್ತು ಯೂಟ್ಯೂಬರ್ ಸೈಯದ್ ಚಕ್ರವರ್ತಿಗೆ ಗೋಮಾಂಸ ಬಡಿಸಿದ್ದಕ್ಕಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಔಪಚಾರಿಕ ಕ್ಷಮೆಯಾಚಿಸಿದೆ. ಈ ಪ್ರಕರಣದ ಕುರಿತಾಗಿ ಇನ್ಸ್ಟಾಗ್ರಾಂ ಪೋಸ್ಟ್ ಮೂಲಕ ಬಹಿರಂಗವಾಗಿ ಕ್ಷಮೆಯಾಚಿಸಿರುವ ಒಲಿಪಬ್, ಉದ್ದೇಶಪೂರ್ವಕವಲ್ಲದ ದೋಷಕ್ಕೆ ನಿಜವಾಗಿಯೂ ವಿಷಾದಿಸುತ್ತೇವೆ ಎಂದಿದೆ. ಒಲಿಪಬ್ನ ಅಧಿಕೃತ ಹೇಳಿಕೆಯಲ್ಲಿ ಇದು ಸಿಬ್ಬಂದಿ ಸದಸ್ಯರಿಂದ ತುಂಬಾ ಗಂಭೀರ ಆದರೆ ಉದ್ದೇಶಪೂರ್ವಕವಲ್ಲದ ತಪ್ಪು ಎಂದು ವಿವರಿಸಿದೆ. ರೆಸ್ಟೋರೆಂಟ್ ಯಾವುದೇ ಹಾನಿಯನ್ನ ಉದ್ದೇಶಿಸಿಲ್ಲ ಮತ್ತು ಗ್ರಾಹಕರ ಭಾವನೆಗಳಿಗೆ ನೋವುಂಟು ಮಾಡಿದ್ದಕ್ಕಾಗಿ ಕ್ಷಮೆಯಾಚಿಸುತ್ತೇವೆ. ಜಾತಿ, ಧರ್ಮ ಅಥವಾ ಲಿಂಗವನ್ನ ಲೆಕ್ಕಿಸದೆ ಗೌರವಕ್ಕಾಗಿ ನಿಂತಿದ್ದೇವೆ ಮತ್ತು ಗ್ರಾಹಕರು ಮತ್ತು ಸಿಬ್ಬಂದಿಯನ್ನ ಘನತೆಯಿಂದ ನಡೆಸಿಕೊಳ್ಳುವ ಬದ್ಧತೆಯನ್ನ ಪುನರುಚ್ಚರಿಸಿದೆ. ಇತ್ತೀಚೆಗೆ ಹಿಂದೂ ನಟ ಮತ್ತು ಯೂಟ್ಯೂಬರ್ ಸೈಯದ್ ಚಕ್ರವರ್ತಿ ಇಬ್ಬರು ಸ್ನೇಹಿತರೊಂದಿಗೆ ಒಲಿಪಬ್ಗೆ ತೆರಳಿದ ಸಂದರ್ಭ ಆಹಾರವೊಂದನ್ನು ಆರ್ಡರ್ ಮಾಡಿದ್ದು, ರೆಸ್ಟೋರೆಂಟ್ ಸಿಬ್ಬಂದಿ ಆರ್ಡರ್ ಮಾಡಿದ ಆಹಾರದ ಬದಲಿಗೆ ಮತ್ತೊಂದು ಆಹಾರವನ್ನು ಬಡಿಸಿದ್ದಾರೆ. ಆದರೆ ಬಡಿಸಿದ ಖಾದ್ಯ ಗೋಮಾಂಸವಾಗಿದ್ದು, ನಟ ಮತ್ತು ಆಹಾರವನ್ನು ಸರ್ವ್ ಮಾಡಿದ ಮುಸ್ಲಿಂ ವೇಟರ್ನ ನಡುವಿನ ತೀವ್ರ ವಾಗ್ವಾದಕ್ಕೆ ಕಾರಣವಾಯಿತು. ಈ ವಾಗ್ವಾದದ ಸಮಯದಲ್ಲಿ ರೆಸ್ಟೋರೆಂಟ್ ಆಡಳಿತ ಮಂಡಳಿಯು ಭಾಗಿಯಾಗಿತ್ತು. ಈ ಘರ್ಷಣೆಯ ವಿಡಿಯೋವನ್ನು ಚಕ್ರವರ್ತಿ ರೆಕಾರ್ಡ್ ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದು, ಬಳಿಕ ಪಾರ್ಕ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ನಟ ದೂರು ದಾಖಲಿಸಿದ್ದು, ದೂರಿನ ಆಧಾರದ ಮೇಲೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಕ್ಕಾಗಿ ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ 299 ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಯಿತು. ನಂತರ ಪೊಲೀಸರು ವೇಟರ್ ಶೇಖ್ ನಾಸಿರುದ್ದೀನ್ ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದರು. ಇದೀಗ ರೆಸ್ಟೋರೆಂಟ್ ಕ್ಷಮೆಯಾಚಿಸಿದ ಬಳಿಕ ನಟ ತಮ್ಮ ದೂರನ್ನ ವಾಪಸ್ ಪಡೆದಿದ್ದಾರೆ. আমরা এই মুহূর্তে পার্ক স্ট্রিটে একটা ভীষণ বড় রেস্টুরেন্টে রয়েছি, যেখানে আমরা অর্ডার করেছিলাম মাটন স্টেক। আমাদেরকে দিয়ে যাওয়া হলো বিফ স্টেক।